ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಬಂದು ಮೊದಲು ತಲುಪುತ್ತವೆ. ಆದ್ದರಿಂದ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಸಹ ಕೊಡಿ. ಅಕ್ಕ ಮಹಾದೇವಿಯ ವಚನಗಳು. ಮೊದಲನೆಯ ವಚನ. ನಿನ್ನ ರೇಖೆಯ ನರಕವೇ ಮೋಕ್ಷ ನೋಡಯ್ಯ, ನಿನ್ನರಿಯದ ಮುಕ್ತಿಯೇ ನರಕ ಕಂಡಯ್ಯ, ನೀನುಲಿದ ದುಃಖವೇ ಪರಮಸುಖ ಕಂಡಯ್ಯ, ಎನ್ನ ಮಲ್ಲಿಕಾರ್ಜುನ ನೀ ಕೆಟ್ಟ ಕೆಡವಿದ ಬಂಧನವೇ ನೀ ಬಂಧನವೆಂದಿಪ್ಪೆನಯ್ಯ. ಈ ವಚನದ ಅರ್ಥ: ಪರಮಾತ್ಮನು ಒಲಿಯದ ಸುಖ, ಮೋಕ್ಷ, ಸ್ವಾತಂತ್ರ್ಯ, ಪ್ರೀತಿ ಇವುಗಳೆಲ್ಲ ನರಕ. ಶಿವನು ಮೆಚ್ಚಿದೊಡೆ ನಮಗೆ ಸ್ವರ್ಗ, ನೊಲಿದರೆ ಕೊರಡು ಕೊನರುವುದು. ಅವನು ಕೊಟ್ಟ ದುಃಖವೇ ಪರಮಸುಖ, ನೀನು ಬಂಧಿಸಿದ ಬಂಧನ ಅಲ್ಲವೇ ಪುಣ್ಯಧಾರಿ. ಎರಡನೆಯ ವಚನ. ಕಿಚ್ಚಲ್ಲದ ಬೇಸಿಗೆಯಲ್ಲಿ ಬೆಂಡೆನವ್ವ, ಏರಿಲ್ಲದ ಗಾಯದಲ್ಲಿ ನೊಂದೆನವ್ವ, ಸುಖವಿಲ್ಲದ ಭಾವತಿ ಗೊಂಡೆನವ್ವ, ಚೆನ್ನಮಲ್ಲಿಕಾರ್ಜುನ ದೇವರಿಗೊಲಿದು ಭಾರದ ಭವಂಗಳಲ್ಲಿ ಬಂದೆನವ್ವ. ಈ ವಚನದ ಅರ್ಥ: ಜ್ಞಾನವೆಂಬ ಬೆಂಕಿಯಲ್ಲಿ ನನ್ನ ಅಜ್ಞಾನ ಸುಟ್ಟಿತು, ಚೆನ್ನಮಲ್ಲಿಕಾರ್ಜುನ ನನ್ನ ಒಲುಮೆಯವಳ, ಆದ್ದರಿಂದ ಭವ ಎಂಬುವುದನ್ನು ಗೆದ್ದೆನು. ಈ ಲೌಕಿಕವು ಮಿಥ್ಯ, ಸುಖವು ದೂರಾಯಿತು, ಭವನೆಂಬ ನೋವಿನಿಂದ ಗಾಯಗೊಂಡಿದ್ದು ಈಗಲಾದರೂ ಪರಿಹರಿಸಿ ಪಾರು ಮಾಡು. ಮೂರನೆಯ ವಚನ. ನಿತ್ಯವೆಲ್ಲ ಮನೆಗೆ ನಡೆದು ಬಂದಿತ್ತು, ಮುಕ್ತಿಯನ್ನ ಮನೆಗೆ ನಡೆದು ಬಂದಿತ್ತು, ಜಯ ಜಯ ಗುರುವೇ ನಮೋ ಪರಮ ಗುರುವೇ, ನಮೋ ನಮೋ ಚೆನ್ನಮಲ್ಲಿಕಾರ್ಜುನ ತಂದೆಗೆ ತೋರಿಕೊಟ್ಟ ಗುರುವೇ ನಮೋ ನಮೋ. ಈ ವಚನದ ಅರ್ಥ ಹೀಗಿದೆ: ಸದಾಚಾರ ಹಾಗೂ ಸದ್ಭಕ್ತಿ ಮುಕ್ತಿ ಎನ್ನ ವಾಸವಾಗಿದ್ದವು. ಶ್ರೀ ಗುರುವಿಗೆ ಜಯಕಾರವು. ತಂದೆಯಾದ ಬಸವಣ್ಣನು ಚೆನ್ನಮಲ್ಲಿಕಾರ್ಜುನನನ್ನು ತೋರಿಸಿದ ಅವನಿಗೆ ವಂದನೆಗಳು. ನಾಲ್ಕನೆಯ ವಚನ. ಎನ್ನ ಕಾಯ ಮಣ್ಣು ಜೀವ ಬಯಲು, ಹೌದು ಹಿಡಿವೆನಯ್ಯ ದೇವ ನಿಮ್ಮವಳಾದ ಪರಿಯಲ್ಲಿ, ನಾನೆನೆವೆನಯ್ಯ ಎನ್ನ ಮಾಯವನು ಮಾಣಿಸಯ್ಯ ಚೆನ್ನಮಲ್ಲಿಕಾರ್ಜುನಯ್ಯ. ಈ ವಚನದ ಅರ್ಥ ಹೀಗಿದೆ: ನನ್ನ ಶರೀರವು ಪಂಚಭೂತದ್ದು, ಅಂದ ಬಳಿಕ ಎಂದಿಲ್ಲದಾದರೂ ಒಂದು ದಿನ ಮಣ್ಣಿನಲ್ಲಿ ಬೆರೆಯುವುದು. ಅದಕ್ಕೆ ಹೊಂದಿರುವ ಜೀವವು ನಿರಾಕಾರವಾದದ್ದು. ಈ ಮಾಯಾಪಾಶದಲ್ಲಿರುವಾಗ ಯಾವ ದಾರಿ ಹೊಂದಲಿ? ನೀನು ಹೇಗಾದರೆ ನನಗೆ ಗೊಲಿಯುವೆ. ಈ ಭವದಿಂದ ಪಾರುಗಾಳಿಸು ಚೆನ್ನಮಲ್ಲಿಕಾರ್ಜುನ ಸ್ವಾಮಿಯೇ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋಗಳು ಬಂದು ನಿಮಗೆ ತಲುಪುತ್ತವೆ. ಧನ್ಯವಾದಗಳು.